ಬಗ್ಗೆ ಹೇಳಾಗಿದ್ದಾಳೆ ಅಕ್ಷರ ರಾಜೀನಾಮೆ ಕೊಡೋದು ನಮಸ್ಕಾರ ಬಿಡು ಇವ್ರ ಕಡೆ ಹೇಳಿಸ್ಬಿಡ್ರಿ ಏ ಬಿಡಪ್ಪ ಕೊಡಿ ಗೌಡ್ರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಆತ್ಮೀಯ ಗುರುಗಳಿಗೆ ಶ್ರದ್ಧೆ ತಾಯಂದಿರೆ ಅಂಬೇಡ್ಕರ್ 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 ಅನ್ನೋ ಒಂದು ಫ್ಯಾಷನ್ ಆಗ್ಬಿಟ್ಟದ ಅವರಿಗೆ. ಆ ಫ್ಯಾಷನ್ ನಲ್ಲಿ ಎಲ್ಲ ಹೋಗ್ತಾರ. ಅಕಸ್ಮಾತ್ ನೀವು ದೇವರ ಹೆಸರು ತಗೊಂಡ್ರೆ ದೇವ್ರು ನಿಮ್ಗೆ ಪ್ರತ್ಯಕ್ಷ ಆಗ್ತಾನ, 7 ಜನ್ಮಕ್ಕೂ ಪ್ರತ್ಯಕ್ಷ ಆಗ್ತಾನ ಅಂತ ಹೇಳ್ತಾರ ಅವರು. ಒಂದು ವೇಳೆ ನಾನೇನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಅವರಿಗೆ ಅಂದ್ರೆ, ನಮ್ಮ ಹಣೆ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವರು ಈ ಭಾರತ ದೇಶದ ತುಳಿತುಕೊಳ್ಪಟ್ಟಂತ ಜನರನ್ನ ಎಲ್ಲ ಸಮಾಜಗಳನ್ನ ಒಂದುಗೂಡಿಸಿ ಎಲ್ಲರ ಸೇವಾ ಮಾಡಿದಂತ ವ್ಯಕ್ತಿ, ರಾಷ್ಟ್ರ ಭಕ್ತಿ ಉಳ್ಳಂತ ವ್ಯಕ್ತಿ, ರಾಷ್ಟ್ರೀಯ ಭದ್ರತೆಯನ್ನ ಕಾಯ್ದುಕೊಂಡು ಹೋಗಿ ಇವತ್ತು ಭಾರತ ಅನ್ನುವಂತ ಹೆಸರನ್ನ ಉಳಿದೈತಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಉಳಿದೈತಿ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅಮಿತ್ ಶಾ ಅವರೇ ನಾನು ಕೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ತಮಗೆ, ನಮಗೇನು ಯಾವ ದೇವರ ಆಶೀರ್ವಾದ ಬೇಕಾಗಿಲ್ಲ, ಮನುವರಿ ಅಂಬೇಡ್ಕರ್ನ ಆಶೀರ್ವಾದ ಅಂತೂ ಮೊದಲೇ ಬೇಕಾಗಿಲ್ಲ. ಆದ್ರೆ ಸನ್ಮಾನ್ಯ ಅಂಬೇಡ್ಕರ್ ನಮ್ಮ ಹಣೆಬರ ಬರೆದಾರ. ನಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಸರ್ತಿ 2 ಸರ್ತಿ ಅಲ್ಲ 3 ಸರ್ತಿ ಆಯ್ತು. ಮುಂಜಾನೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೀವಿ, ಸಾಯಂಕಾಲ ಮಕ್ಕಳು ಹಾಕರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ತಗೋತೀವಿ. ಆದ್ರೆ ಬಂದ್ರೆ ನೀವೇನ್ ಹೇಳಾಕತ್ತೀರಿ, ನೀವೇನ್ ಮಾಡಾಕತ್ತೀರಿ? ಮನುವಾದಿಗಳು ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಏನ್ ಮಾಡಾಕತ್ತಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಳಿಸಿ ಹಾಕಬೇಕು ಅನ್ನುವಂತ ಯೋಚನೆ ನಡೆಸ್ಯಾರ. ಅವರು ಇಲ್ಲಿ ಮನುವಾದವನ್ನು ತರಬೇಕು ಅನ್ನುವಂತ ಯೋಚನೆ ಮಾಡಾಕತ್ತಾರ. ಬಂಧುಗಳೇ ನಾನು ಅವ್ರಿಗೆ ಏನ್ ಚಾಲೆಂಜ್ ಹೇಳ್ತೀನಪ್ಪ ಅಂದ್ರೆ, ಇಲ್ಲಿ ಮನುವಾದ ನಡೆಯಂಗಿಲ್ಲ, ಆಗಂಗಿಲ್ಲ. ಇಲ್ಲಿ ಏನಾದರೂ ನಡೀತಪ್ಪ ಅಂದ್ರೆ ಇವತ್ತು ಅಂಬೇಡ್ಕರ್ ವಾದ ನಡೀತೈತಿ. ಸನ್ಮಾನ್ಯ ಶ್ರೀ ಅಂಬೇಡ್ಕರ್ ನಮ್ಮ ಹಣೆಬರ ಬರೆದಂತ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಾದ ನಡೀತೈತಿ. ಇಡೀ ಜಗತ್ತಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚರ್ಚೆ ನಡೆದೈತಿ. ಬಾಬಾ ಸಾಹೇಬ್ ತಗೋರಿ ಚಂದ್ರಶೇಖರ್ ತೋರಿ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ವಿನಂತಿ. ಈಗ ಅವರ ಗೌರವಕ್ಕೆ ಧಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಅವರ ಭಾವನೆಗಳು ಏನಿತ್ತು ಇಲ್ಲಿವರೆಗೆ, ಆ ಭಾವನೆಗಳನ್ನ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಸಂವಿಧಾನ ಬರೆದಂತ ಸಂದರ್ಭದಲ್ಲಿ ಸಂವಿಧಾನಕ್ಕೆ ವಿರೋಧ ಮಾಡಿರ್ತಕ್ಕಂಥವ್ರು RSS ನವರು
ವಿಶ್ವ ಹಿಂದೂ ಪರಿಷತ್ನವರು ಇವತ್ತು ಅವರಿಗೆ ನಾವೆಲ್ಲ ಕೂಡ ಹೇಳ್ಬೇಕಾಗ್ತಾ ಇದೆ. ನೀವು ಬರ್ತಕ್ಕಂಥ ದಿನಮಾನದಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತ ಜನಾಂಗ, ಹಿಂದುಳಿದ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ, ಮಹಿಳೆಯರು ಎಲ್ಲರೂ ಕೂಡ ನಿಮ್ಮ ವಿರುದ್ಧ ಒಂದು ದಂಗೆಯನ್ನು ಹೇಳ್ತಕ್ಕಂಥ ಸಮಯ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅವರು ಪದೇ ಪದೇ ಹೇಳ್ತಾ ಇದ್ರು ನಮಗೆ ಲೋಕಸಭೆಯಲ್ಲಿ 400 ಸೀಟ್ ಬರಬೇಕು, 400 ಸೀಟ್ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಒಂದು ವೇಳೆ ಈ ದೇಶದ ಜನ ಅವರನ್ನು ನಂಬಿ ಏನಾದರೂ ಒಂದು 400 ಸೀಟ್ ಲೋಕಸಭೆಯ ಸದಸ್ಯರನ್ನ ತಂದು ಕೊಟ್ಟಿದ್ರೆ ಭವಿಷ್ಯದಲ್ಲಿ ಒಂದು ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಅವರು ಕೈ ಹಾಕ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತಾ ಇದೆ. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿತಚಿಂತಕರು, ಸಂವಿಧಾನದ ಅಭಿಮಾನಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಕ್ಷಣೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ 400 ಸಂಖ್ಯೆಯಲ್ಲಿ ಬರದಂತೆ ತಡೆ ಹಿಡಿದಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸಲ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತನಾಡಿದೆ. ವೇದಿಕೆ ಮೇಲೆ ಹಲವಾರು ನಾಯಕರು ಹಿಂದೂ